ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇಂದು ಬಹಳ ವಿಶೇಷವಾಗಿರುವಂತಹ ಶಕ್ತಿಯುತವಾಗಿರುವಂತಹ ಬನದ ಹುಣ್ಣಿಮೆ ಹಾಗೂ ಪುಷ್ಯ ಹುಣ್ಣಿಮೆ ಎಂದು ಕರೆಯುವಂತಹ ಶಕ್ತಿಶಾಲಿ ಭಯಂಕರ ಹುಣ್ಣಿಮೆ ಆಗಿರೋದ್ರಿಂದ ಈ ಒಂದು ವರ್ಷದಲ್ಲಿ ಬರುವಂತಹ ಮೊದಲ ಹುಣ್ಣಿಮೆ. ಹಾಗಾಗಿ ಗಂಡು ಮಕ್ಕಳಿರುವವರು ಖಂಡಿತವಾಗಿ ರಾತ್ರಿ 10 ಗಂಟೆಯ ಒಳಗೆ ಈ ಪರಿಹಾರವನ್ನು ಮಾಡಲೇಬೇಕು. ಇಲ್ಲದಿದ್ದರೆ ಗಂಡ ಅಂತ ತಪ್ಪೋದಿಲ್ಲ. ಈ ಒಂದು ಸಮಯ ಹೊಸ ವರ್ಷದಲ್ಲಿ ಬರುವ ಮೊದಲ ಹುಣ್ಣಿಮೆ ಪುಷ್ಯ ಹುಣ್ಣಿಮೆ. ಆದ್ದರಿಂದ ಗಂಡು ಮಕ್ಕಳಿರುವಂಥವರು ಖಂಡಿತವಾಗಿ ಸಂಜೆ 10 ಗಂಟೆ 15 ನಿಮಿಷದ ಒಳಗೆ ಈ ಪರಿಹಾರವನ್ನು ಮಾಡಲೇಬೇಕು. ಇಲ್ಲದಿದ್ದರೆ ಗಂಡಾಂತರ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪುಷ್ಯ ಹುಣ್ಣಿಮೆ ತಿಥಿಗೆ ಅಷ್ಟೊಂದು ಮಹತ್ವವಿದೆ ಎಂದು ನಿಮಗೆಲ್ಲರಿಗೂ ತಿಳಿದೇ ಇದೆ. ಆದರೆ ಈ ಸಮಯ ಬಂದಿರುವ ಹುಣ್ಣಿಮೆ ಇನ್ನೂ ಮುಖ್ಯವಾಗಿರುತ್ತದೆ, ಏಕೆಂದರೆ ಇದು ಹೊಸ ವರ್ಷದಲ್ಲಿ ಬರುವ ಮೊದಲ ಹುಣ್ಣಿಮೆ. ಆದ್ದರಿಂದ ಯಾವುದೇ ವರ್ಷದಲ್ಲಿ ಮೊದಲ ಹಬ್ಬ ಅಥವಾ ಮೊದಲನೆಯದು ಜೀವನದ ಮೇಲೆ ವರ್ಷವಿಡೀ ಪರಿಣಾಮವನ್ನು ಬೀರುತ್ತದೆ. ಅದಕ್ಕಾಗಿಯೇ ಈ ಹುಣ್ಣಿಮೆಯು ತುಂಬಾ ಶಕ್ತಿಶಾಲಿಯಾಗಿದೆ ಎಂದು ಪಂಡಿತರು ಹೇಳುತ್ತಾರೆ. ಈ ಸಮಯ ವಿಶೇಷವಾಗಿ ಈ ಹುಣ್ಣಿಮೆಯ ದಿನದಂದು ಗಂಡು ಮಕ್ಕಳಿರುವಂತವರು ಕಡ್ಡಾಯವಾಗಿ ಒಂದು ಪರಿಹಾರವನ್ನ ಮಾಡಬೇಕು ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ಹುಣ್ಣಿಮೆಯ ದಿನದಂದು ಗಂಡು ಮಕ್ಕಳಿರುವವರು ಈ ಪರಿಹಾರವನ್ನ ಮಾಡಿದರೆ ಅವರ ಮೇಲಿರುವ ಗಂಡಾಂತರಗಳು ಮತ್ತು ಕೆಟ್ಟದ್ದು ದೂರವಾಗುತ್ತವೆ. ಏಕೆಂದರೆ ಈ ಪರಿಹಾರ ನಿಮ್ಮ ಮಕ್ಕಳ ಜೀವನದಲ್ಲಿ ಬೆಳಕನ್ನ ತುಂಬುತ್ತದೆ. ಹಾಗಾದರೆ ಆ ಒಂದು ಪರಿಹಾರ ಯಾವುದು? ಈ ಹುಣ್ಣಿಮೆಯ ದಿನದಂದು ಗಂಡು ಮಕ್ಕಳನ್ನ ಪಡೆದಿರುವಂತವರು ಕಡ್ಡಾಯವಾಗಿ ಮಾಡಬೇಕಾದ ಪರಿಹಾರ ಯಾವುದು, ಹೇಗೆ ಮಾಡಬೇಕು ಎಂಬಂತಹ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಕೂಡ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಗಂಡು ಮಕ್ಕಳಿರುವ ಪ್ರತಿಯೊಬ್ಬ ಪೋಷಕರು ಈ ಹುಣ್ಣಿಮೆಯ ದಿನ ಸಂಜೆ 10ರ ಒಳಗೆ ನೀಡಿದಂತಹ ಪರಿಹಾರವನ್ನ ಕಡ್ಡಾಯವಾಗಿ ಮಾಡಬೇಕು. ಹಾಗೆ ಮಾಡದಿದ್ದರೆ ಅವರಿಗೆ ಅಪಾಯಗಳು ಕಾದಿದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ತಕ್ಷಣ ಒಂದು ಲೈಕ್ ಕೊಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಕಷ್ಟಗಳನ್ನ ದೂರ ಮಾಡ್ಕೊಳ್ಳೋಕೆ ಈ ಒಂದು ಹುಣ್ಣಿಮೆ ಕೂಡ ಶಕ್ತಿಯುತವಾಗಿದೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ತೊಂದರೆ, ಅಡಚಣೆ, ಶತ್ರುಗಳ ಕಾಟ ಎಲ್ಲವನ್ನ ನಿವಾರಣೆ ಮಾಡಿಕೊಳ್ಳಬಹುದು. ಈ ಒಂದು ಶಕ್ತಿಯುತವಾದ ಪುಷ್ಯ ಹುಣ್ಣಿಮೆ ಗಂಡು ಮಕ್ಕಳಿಗೆ ಬಹಳ ಪ್ರಾಮುಖ್ಯತೆಯನ್ನು ನೀಡ್ತೇವೆ. ಪುತ್ರ ಸಂತಾನವಾಗಬೇಕೆಂದು ಪ್ರತಿಯೊಬ್ಬರು ಕೂಡ ಬಯಸುತ್ತಾರೆ. ಪುನರ್ಮ ನರಕದಿಂದ ತಪ್ಪಿಸುವವನೇ ಪುತ್ರ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ. ವಂಶವನ್ನ ಉದ್ಧರಿಸಲು, ಪೋಷಕರ ಮುಪ್ಪಿನಲ್ಲಿ ಆಧಾರವಾಗಿರಲು, ಮರಣದ ನಂತರ ಸದ್ಗತಿಗಳನ್ನು ಕಲ್ಪಿಸಲು ಮಗ ಇರಬೇಕೆಂದು ಪ್ರತಿಯೊಬ್ಬರು ಹಂಬಲಿಸುತ್ತಾರೆ. ಆದರೆ ಈ ಒಂದು ಲೋಕದಲ್ಲಿ ಎಲ್ಲರಿಗೂ ಕೂಡ ಗಂಡು ಮಕ್ಕಳು ಹುಟ್ಟೋದಿಲ್ಲ. ಅದು ಆ ದೇವರ ಒಂದು ನಿರ್ಧಾರವಾಗಿರುತ್ತದೆ. ಕೆಲವರಿಗೆ ಕೇವಲ ಹೆಣ್ಣು ಮಕ್ಕಳನ್ನ ಮಾತ್ರ ಇರುತ್ತಾರೆ, ಇನ್ನು ಕೆಲವರಿಗೆ ಮಕ್ಕಳೇ ಇರೋದಿಲ್ಲ. ಆದರೆ ಗಂಡು ಮಕ್ಕಳನ್ನ ಪಡೆದಿರುವಂತವರು ಖಂಡಿತವಾಗಿ ಕೂಡ ಈ ಒಂದು ವಿಡಿಯೋವನ್ನ ನೋಡಿದಾಗ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಹೆಣ್ಣು ಮಕ್ಕಳನ್ನ ಹೊಂದಿರುವಂತಹ ಗಂಡು ಮಕ್ಕಳನ್ನ ಹೊಂದಿರುವಂತಹ ತಂದೆ ತಾಯಿಯರ ಮನಸ್ಸಿಗೆ ನೋವಾಗುತ್ತದೆ. ಅರಿವಿಲ್ಲದೆ ಹೊಸ ಅಸೂಯೆ ಉಂಟಾಗುತ್ತದೆ. ಇವರಿಗೆ ಗಂಡು ಮಕ್ಕಳಿದ್ದಾರೆ, ನಮಗೆ ಇಲ್ಲ ಎಂಬಂತಹ ನೋವು ಎಲ್ಲರಿಗೂ ಕೂಡ ಕಾಡುತ್ತದೆ. ಇಂಥವರ ದೃಷ್ಟಿ ಎಂದರೆ ಮನುಷ್ಯನ ಮೇಲೆ ಕೆಟ್ಟ ದೃಷ್ಟಿ ಬಿದ್ದರೆ ಕಲ್ಲುಪ್ಪು ಕೂಡ ಹೊಡೆಯುತ್ತದೆ ಎನ್ನುತ್ತಾರೆ. ಅದೇ ರೀತಿ ನಮ್ಮ ಮಕ್ಕಳ ಮೇಲೂ ಈ ದೃಷ್ಟಿಯ ಪ್ರಭಾವ ತೀವ್ರವಾಗಿರುತ್ತದೆ. ಆದ್ದರಿಂದಲೇ ಗಂಡು ಮಕ್ಕಳನ್ನ ಹೊಂದಿರುವಂತವರಿಗೆ ಶತ್ರುಗಳಿಗಿಂತ ಈ ದೃಷ್ಟಿ ದೋಷಗಳಿಂದಲೇ ಹೆಚ್ಚು ನಷ್ಟಗಳು, ಅಪಾಯಗಳು ಸಂಭವಿಸುತ್ತವೆ. ನಮ್ಮವರೇ ನಮ್ಮ ಸಂಬಂಧಿಕರೇ ಹೆಚ್ಚು ಕೆಟ್ಟ ದೃಷ್ಟಿಗಳನ್ನು ಮಕ್ಕಳ ಮೇಲೆ ಹೇರುತ್ತಾರೆ. ಅಸೂಯೆಯಿಂದ ಗಂಡು ಮಕ್ಕಳಿಗೆ ಆರೋಗ್ಯ ಸಮಸ್ಯೆಗಳು ಬರಬಹುದು. ಸಣ್ಣ ಪುಟ್ಟ ವಿಚಾರಗಳು ಕೂಡ ದುರ್ಬಲರಾಗುವುದು, ಯಾವುದೋ ಒಂದು ತಿಳಿಯದ ಭಯ ಅಂತವುಗಳು ಸಂಭವಿಸುತ್ತವೆ. ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡುತ್ತಿದ್ದೇವೆ, ಚಿಕ್ಕ ವಯಸ್ಸಿನಿಂದಲೇ ವಾಹನ ಅಪಘಾತಗಳು ಸಂಭವಿಸಬಹುದು. ಅನಿರೀಕ್ಷಿತವಾದ ಗಂಡಾಂತರಗಳನ್ನು ಎದುರಿಸುವುದು ಹೆಚ್ಚಾಗಿ ಗಂಡು ಮಕ್ಕಳ ವಿಷಯದಲ್ಲೇ ನಡೆಯುತ್ತವೆ. ಕೆಲವು ಮಕ್ಕಳು ವಿದ್ಯಾಭ್ಯಾಸದಲ್ಲೇ ಹಿಂದುಳಿಯುತ್ತಾರೆ, ಇನ್ನು ಕೆಲವರು ಎಷ್ಟೇ ತಿಂದರೂ ದೇಹಕ್ಕೆ ಹತ್ತೋದಿಲ್ಲ. ಅದೇ ರೀತಿ ಯಾವಾಗಲೂ ನಿಯಂತ್ರಣವಾಗಿರ್ತಾರೆ, ಆರೋಗ್ಯ ವೃದ್ಧಿಯಾಗೋದಿಲ್ಲ. ಇವೆಲ್ಲವೂ ಕೇವಲ ಅನಾರೋಗ್ಯದಿಂದ ಮಾತ್ರವಲ್ಲದೆ ಅವರ ಮೇಲಿರುವಂತಹ ದೃಷ್ಟಿ ದೋಷ ಮತ್ತು ಗ್ರಹ ದೋಷದಿಂದಲೂ ಕೂಡ ಇದು ಸಂಭವಿಸುತ್ತದೆ. ಆದ್ದರಿಂದ ಈ ಒಂದು ವರ್ಷದ ಮೊದಲ ಹುಣ್ಣಿಮೆಯ ದಿನದಂದು ಈ ಗಂಡಾಂತರವನ್ನ ನಿವಾರಿಸಲು ಒಂದು ಅದ್ಭುತವಾದ ಪರಿಹಾರವಿದೆ. ಈ ಪರಿಹಾರವನ್ನ 5 ವರ್ಷಗಳಿಂದ, ಈ ಒಂದು ಪರಿಹಾರವನ್ನ 5 ತಿಂಗಳ ಮಕ್ಕಳಿಂದ 25 ವರ್ಷದ ಗಂಡು ಮಕ್ಕಳು ಕೂಡ ಹೊಂದಿರುವಂತಹ ಪ್ರತಿಯೊಬ್ಬರು ಕೂಡ ಮಾಡಬಹುದು. ನಿಮ್ಮ ಮಗ ಚಿಕ್ಕನಾಗಿದ್ದರೂ ಅಥವಾ ದೊಡ್ಡವನಾಗಿ ಮದುವೆ ಆಗಿ ಮಕ್ಕಳಿದ್ದರೂ ಸಹ ತಂದೆ ತಾಯಿ ನೀವು ಈ ಕೆಲಸವನ್ನ ಮಾಡಿದರೆ ಖಂಡಿತ ಅವರ ಮೇಲಿನ ಎಲ್ಲ ದೋಷಗಳು ನಿವಾರಣೆಯಾಗುತ್ತದೆ. ನಾಳೆ ಸಂಜೆ 10 ಗಂಟೆ 15 ನಿಮಿಷದ ಒಳಗೆ ಈ ಪರಿಹಾರವನ್ನ ಪೂರ್ಣಗೊಳಿಸಬೇಕು. ಇದಕ್ಕಾಗಿ ನೀವು ಹೆಚ್ಚು ಖರ್ಚು ಮಾಡಬೇಕಾಗಿಲ್ಲ. ನಮ್ಮ ಮನೆಯಲ್ಲಿ ಸಿಗುವಂತಹ ವಸ್ತುಗಳೇ ಇದನ್ನ ಮಾಡಬಹುದು. ಈ ಪರಿಹಾರವನ್ನ ಮಾಡಲು ಬೇಕಾಗಿರುವಂತಹ ವಸ್ತುಗಳು ಮತ್ತು ವಿಧಾನವನ್ನ ತುಂಬಾ ಸರಳ, ಆದರೆ ಇದರ ಹಿಂದಿರುವಂತಹ ವೈಜ್ಞಾನಿಕ ಮತ್ತು
ಆಧ್ಯಾತ್ಮಿಕ ಶಕ್ತಿ ಮಾತ್ರ ಅನಂತ. ಮೊದಲು ಒಂದು ಸಣ್ಣ ಮಣ್ಣಿನ ದೀಪವನ್ನು ತೆಗೆದುಕೊಂಡು, ಮಣ್ಣಿನ ದೀಪ ಸಿಗದಿದ್ದರೆ ಚಿಂತಿಸಬೇಡಿ, ಮನೆಯಲ್ಲಿರುವ ಒಂದು ಸಣ್ಣ ಸ್ಟೀಲ್ ಬೌಲ್ ಅಥವಾ ತಾಮ್ರದ ಪಾತ್ರೆಯನ್ನು ಸಹ ಬಳಸಬಹುದು. ಆದರೆ ಮಣ್ಣಿನ ದೀಪಕ್ಕೆ ಸಹಜವಾಗಿಯೇ ಭೂಮಿಯಿಂದ ಬಂದ ಶಕ್ತಿ ಇರೋದ್ರಿಂದ ಅದು ಒಳ್ಳೆಯದು. ಈಗ ದೀಪ ಅಥವಾ ಬೌಲ್ನಲ್ಲಿ ಸ್ವಲ್ಪ ಗೆಲುವು ಅಂದರೆ ಕಲ್ಲು ಉಪ್ಪನ್ನು ಹಾಕಿ, ಸಮುದ್ರದ ಉಪ್ಪಿಗೆ ಇರುವ ಶಕ್ತಿ ಸಾಮಾನ್ಯವಾದದ್ದಲ್ಲ. ನಮ್ಮ ಸುತ್ತಲಿರುವಂತಹ ಅಥವಾ ನಮ್ಮ ಮನೆಯಲ್ಲಿರುವಂತಹ ಯಾವುದೇ ನಕಾರಾತ್ಮಕ ಶಕ್ತಿ, ಪ್ರತಿಕೂಲ ಶಕ್ತಿಯನ್ನು ಸುಲಭವಾಗಿ ಹೀರಿಕೊಳ್ಳುವಂತಹ ಅದ್ಭುತವಾದ ಗುಣ, ದೃಷ್ಟಿ ತೆಗೆಯುವಂತಹ ಗುಣ ಉಪ್ಪಿಗಿರುತ್ತದೆ. ಅದಕ್ಕಾಗಿ ದೃಷ್ಟಿ ತೆಗೆಯುವಂತಹ ಉಪ್ಪಿಗೆ ಪ್ರಥಮ ಸ್ಥಾನ ನೀಡುತ್ತಾರೆ. ಉಪ್ಪು ಹಾಕಿದ ನಂತರ ಅದರ ಮೇಲೆ ಸ್ವಲ್ಪ ಸಾಸಿವೆಯನ್ನು ಹಾಕಬೇಕು. ಸಾಸಿವೆ ಕಾಳುಗಳು ದುಷ್ಟ ಶಕ್ತಿಗಳು ಮತ್ತು ಶುದ್ಧ ಪೀಡೆಗಳನ್ನು ಹತ್ತಿರ ಸುಳಿಯಲು ಬಿಡೋದಿಲ್ಲ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ. ಸಾಸಿವೆಗಳು ಸಿಡಿಯುವಾಗ ದೋಷಗಳು ಓಡಿ ಹೋಗುತ್ತವೆ ಎಂದು ನಂಬುತ್ತಾರೆ. ಆದ್ದರಿಂದ ಸಾಸಿವೆ ಹಾಕಿ ನಂತರ ಒಂದು ಒಣಮೆಣಸಿನಕಾಯಿಯನ್ನು ಅದರಲ್ಲಿ ಇಡಬೇಕು. ಒಣಮೆಣಸಿನಕಾಯಿ ಖಾರ ತಗುಲಿದ ದೃಷ್ಟಿಯ ಒಂದು ತೀವ್ರತೆಯನ್ನು ಹೀರಿಕೊಳ್ಳುತ್ತದೆ. ಇವೆಲ್ಲದರ ಮೇಲೆ ಒಂದು ಉತ್ತಮವಾದ ತಾಜಾ ನಿಂಬೆ ಹಣ್ಣನ್ನು ಹಿಡಿ. ನೆನಪಿಡಿ, ನಿಂಬೆ ಹಣ್ಣು ಯಾವಾಗಲೂ ಕೂಡ ಕೊಳೆತಂತೆ ಅಥವಾ ಕಪ್ಪು ಕಲೆಗಳು ಇರದಂತೆ ಇರಬಾರದು. ಹಸಿರಾಗಿ ಹೊಳೆಯುವಂತಹ ನಿಂಬೆ ಹಣ್ಣು ಮಾತ್ರ ಬಳಸಬೇಕಾಗುತ್ತೆ. ಆಗ ಮಾತ್ರ ಫಲಿತಾಂಶ ನಿಮಗೆ ಸಂಪೂರ್ಣವಾಗಿ ಸಿಗುತ್ತೆ. ಆಗ ಈ ಒಂದು ನಿಂಬೆ ಹಣ್ಣಿನ ಮೇಲೆ ಕೊನೆಯದಾಗಿ ಒಂದು ಸಣ್ಣದಾದ ಕರ್ಪೂರದ ಬಿಲ್ಲೆಯನ್ನು ಅಥವಾ ಇಡೀ ಕರ್ಪೂರದ ಒಂದು ದೈವತ್ವದ ಸಂಕೇತವಾಗಿರೋದ್ರಿಂದ ಅದು ಉರಿಯುವಾಗ ಜ್ವಾಲೆಯು ಮತ್ತು ಒಂದು ಸುವಾಸನೆಯು ಎಲ್ಲ ಕಲ್ಮಶವನ್ನು ಸುಟ್ಟು ಹಾಕುತ್ತದೆ. ಈಗ ನಿಜವಾದ ಪ್ರತಿಕ್ರಿಯೆ ಪ್ರಾರಂಭವಾಗುತ್ತೆ. ನಿಮ್ಮ ಮಗುವನ್ನು ಮನೆಯ ಹೊರಗೆ ಅಂದರೆ ಮುಖ್ಯ ದ್ವಾರ ಅಥವಾ ಹೊಸ್ತಿಲಿನ ಹೊರಗೆ ಒಂದು ಮಣೆಯ ಮೇಲೆ ಅಥವಾ ಶುಭ್ರವಾದ ನೆಲದ ಮೇಲೆ ಕೂರಿಸಬೇಕು. ಸಾಧ್ಯವಾದಷ್ಟು ನಿಮ್ಮ ಮಗ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತರೆ ಇನ್ನೂ ಒಳ್ಳೆಯದು. ಏಕೆಂದರೆ ಪೂರ್ವ ದಿಕ್ಕು ಸೂರ್ಯ ಭಗವಾನ್ನ ದಿಕ್ಕು. ಅದು ಆರೋಗ್ಯ ಮತ್ತು ಐಶ್ವರ್ಯ, ತೇಜಸ್ಸಿಗೆ ಸಂಕೇತ. ಈಗ ಆ ನಿಂಬೆ ಹಣ್ಣಿನ ಮೇಲಿರುವಂತಹ ಕರ್ಪೂರವನ್ನು ಭಕ್ತಿಯಿಂದ ಬೆಳಗಿಸಿ. ಆ ಜ್ವಾಲೆ ಉರಿಯುತ್ತಿರುವಾಗ ದೀಪವನ್ನ ಬೇಡ, ನಿಮ್ಮ ಎರಡು ಕೈಗಳಿಂದ ಹಿಡಿ ತೆಗೆದುಕೊಂಡು ನಿಮ್ಮ ಮಗನ ಸುತ್ತಲೂ 3 ಬಾರಿ ದೃಷ್ಟಿ ತೆಗೆಯಬೇಕು. ತಲೆಯಿಂದ ಪಾದದ ಹೊರಗೆ ಗಡಿಯಾರದ ಮುಳ್ಳು ತಿರುಗುವ ರೀತಿಯಲ್ಲಿ ನೀವು 3 ಬಾರಿ ತಿರುಗಿಸಬೇಕಾಗುತ್ತೆ. ಅದರ ನಂತರ ಮತ್ತೆ ವಿರುದ್ಧ ದಿಕ್ಕಿನಲ್ಲಿ ಅಂದರೆ ಆಂಟಿ ಕ್ಲಾಕ್ ವೈಸ್ ನಲ್ಲಿ 3 ಬಾರಿ ತಿರುಗಿಸಬೇಕು. ಕೊನೆಯದಾಗಿ ಮೇಲಿಂದ ಕೆಳಕ್ಕೆ ಅಂದರೆ ತಲೆಯಿಂದ ಕಾಲಿನವರೆಗೆ 3 ಬಾರಿ ತಿರುಗಿಸಬೇಕು. ದೃಷ್ಟಿ ತೆಗೀರಿ. ಹೀಗೆ ಮಾಡುತ್ತಿರುವಾಗ ನಿಮ್ಮ ಮನಸ್ಸಿನಲ್ಲಿ ಬೇರೆ ಆಲೋಚನೆಗಳು ಬರೋಕೆ ಇಟ್ಕೊಳ್ಬೇಡಿ. ಕೇವಲ ನಿಮ್ಮ ಮಗನ ಕ್ಷೇಮವನ್ನ ಮಾತ್ರ ಯೋಚಿಸಬೇಕು. ಎಲ್ಲ ಕೆಟ್ಟ ದೃಷ್ಟಿಗಳು ದೂರವಾಗಬೇಕೆಂದು ಭಗವಂತನ ಮೇಲೆ ಪ್ರಾರ್ಥನೆ ಮಾಡಿ. ಸಮಸ್ತ ದೃಷ್ಟಿ, ನರದೋಷಗಳು, ಗಂಡಾಂತರಗಳು, ಕೀಳು, ಎಷ್ಟೇ ಹಸು ಎಲ್ಲವೂ ಕೂಡ ದೂರವಾಗಬೇಕು. 100 ವರ್ಷ ನನ್ನ ಮಗ ಆರೋಗ್ಯವಾಗಿ ಐಶ್ವರ್ಯವಂತನಾಗಿ ಸಂತೋಷವಾಗಿ ಬಾಳಬೇಕು ಎಂದು ದೇವರನ್ನ ಮನಸಾರೆ ಪ್ರಾರ್ಥಿಸಿ ಸಂಕಲ್ಪ ಮಾಡಿಕೊಳ್ಳಿ. ಮಿಗಿಲಾದ ಶಕ್ತಿ ಈ ಜಗತ್ತಿನಲ್ಲಿ ಮತ್ತೊಂದಿಲ್ಲ. ಆದ್ದರಿಂದ ನಿಮ್ಮ ಮನಸ್ಸಿನಲ್ಲಿ ಬಲವಾಗಿ ಅಂದುಕೊಳ್ಳಿ. ಹೀಗೆ ದೃಷ್ಟಿ ತೆಗೆದ ನಂತರ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ನಕಾರಾತ್ಮಕ ಶಕ್ತಿಗಳು ನಿಮ್ಮಿಂದ ದೂರವಾಗಿದೆ ಎಂದು ನಿಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ. ಅದನ್ನು ತೆಗೆದುಕೊಂಡು ಹೋಗಿ ಯಾರು ತುಳಿಯದೇ ಇರುವಂತಹ ಜಾಗದಲ್ಲಿ, ನಿರ್ಜನ ಪ್ರದೇಶದಲ್ಲಿ ಎಸೆದು ಬರಬೇಕು. ಯಾವುದಾದ್ರೂ ಮರದ ಬುಡದಲ್ಲೂ ಕೂಡ ಹಾಕಬಹುದು. ಜನಗಳು ತುಳಿಯದೇ ಇರುವಂತಹ ಜಾಗದಲ್ಲಿ ಹಾಕಿ. ತುಳಸಿ ಗಿಡಕ್ಕೆ ಮಾತ್ರ ಹಾಕಬೇಡಿ. ನಿಂಬೆಹಣ್ಣು ಮಾತ್ರ 2 ಗೋಳಾಗಿ ಕತ್ತರಿಸಿ ದೃಷ್ಟಿ ಹೋಗಿದೆ ಎಂದು ಭಾವಿಸಿ 2 ಕಡೆ ದೂರ ಎಸೆರಿ. ಹೀಗೆ ಮಾಡೋದ್ರಿಂದ ನಿಮ್ಮ ಮಗನ ಮೇಲಿದ್ದ ಕೆಟ್ಟ ಪ್ರಭಾವ, ಅಸೂಯೆ ಮತ್ತು ದೃಷ್ಟಿ ದೋಷಗಳು ಕರ್ಪೂರದೊಂದಿಗೆ ಬೂದಿಯಾಗಿ ಹೋಗುತ್ತವೆ. ಚಿಕ್ಕ ಮಕ್ಕಳಿಗೆ ಹೀಗೆ ದೃಷ್ಟಿ ತೆಗೆಯೋದ್ರಿಂದ ಅವರು ಹೆಚ್ಚು ತುಂಟತನ ಮಾಡದೆ ಹೇಳಿದ ಮಾತು ಕೇಳಿ ಬುದ್ಧಿವಂತರಾಗ್ತಾರೆ. ಆಹಾರವನ್ನು ಸರಿಯಾಗಿ ತಿನ್ನುತ್ತಾರೆ. ನಿದ್ರೆಯಲ್ಲಿ ಬೆಚ್ಚಿ ಬೀಳೋದು, ಹಲ್ಲುಗಳನ್ನು ಕಚ್ಚಿಕೊಳ್ಳೋದು ಕಡಿಮೆ ಆಗುತ್ತೆ. ಮುಖ್ಯವಾಗಿ ಅವರು ದೈಹಿಕವಾಗಿ, ಮಾನಸಿಕವಾಗಿ ಆರೋಗ್ಯವಾಗಿ ಇರ್ತಾರೆ. ಇನ್ನು ದೊಡ್ಡವರ ವಿಷಯಕ್ಕೆ ಬಂದರೆ, ದೊಡ್ಡವರು ಕೂಡ ಅನೇಕವಾಗಿ ಗಂಡು ಮಕ್ಕಳು ಉದ್ಯೋಗದಲ್ಲಿ ಅಕಾರಣವಾಗಿ ಅಡೆತಡೆಗಳನ್ನು ಎದುರಿಸ್ತಾರೆ. ಕೈಗೆ ಬಂದ ತುತ್ತು ಅವಕಾಶಗಳು ತಪ್ಪಿಸಿ ಹೋಗ್ತಾ ಇರ್ತವೆ. ಅಂಥವ್ರಿಗೂ ಕೂಡ ವ್ಯಾಪಾರದಲ್ಲಿ ನಷ್ಟಗಳು ಬರುತ್ತವೆ. ಯಾವುದೇ ರೀತಿ ಪ್ರಯತ್ನ ಪಟ್ಟರೂ ಕೂಡ ಯಶಸ್ಸು ಏಳಿಗೆ ಸಿಗ್ತಾ ಇಲ್ಲ. ಅಂಥವರು ಈ ಪರಿಹಾರ ಮಾಡೋದ್ರಿಂದ ಅಡೆತಡೆಗಳು, ಶತ್ರುಗಳ ಕಾಟ ನಿವಾರಣೆಯಾಗಿ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಬರುತ್ತದೆ. ಓದುವ ಮಕ್ಕಳು ಏಕಾಗ್ರತೆಯನ್ನು ಹೆಚ್ಚಿಸಿಕೊಂಡು ಅಧ್ಯಯನದಲ್ಲಿ ಅದ್ಭುತವಾಗಿ ಮಿಂಚುತ್ತಾರೆ. ಈ ಹುಣ್ಣಿಮೆಗೆ ಇರುವ ಶಕ್ತಿ ಬಹಳ ವಿಶೇಷವಾದದ್ದು. ಇಂದು ಸಂಜೆಯವರೆಗೆ ಈ ಒಂದು ಪ್ರಯತ್ನ ಮಾಡಿ ಈ ಒಂದು ವಿಶೇಷವಾದ ಪರಿಹಾರವನ್ನು ಮಾಡಲು ಮರಿಬೇಡಿ. ಈ ಪರಿಹಾರವನ್ನು ಮಾಡೋದ್ರಿಂದ ಸಕಲ ದೇವತೆಗಳ ಅನುಗ್ರಹ ಲಭಿಸುತ್ತದೆ. ಚಂದ್ರನ ಅನುಗ್ರಹವು ಉಂಟಾಗುತ್ತವೆ. ಶಾಸ್ತ್ರದ ಪ್ರಕಾರ ಚಂದ್ರನು ಮನಸ್ಸಿಗೆ ಕಾರಕ. ಆದ್ದರಿಂದ ಈ ಪರಿಹಾರದಿಂದ ಮಕ್ಕಳಿಗೆ ಇರ್ತಕ್ಕಂಥ ದೊಡ್ಡವರವರೆಗಿನ
ಸಮಾಧಾನ, ಮನಃಶಾಂತಿ ಸಿಗುತ್ತದೆ. ಅನಗತ್ಯ ಭಯಗಳು, ಆತಂಕ, ತೊಂದರೆಗಳು ಕಡಿಮೆಯಾಗುತ್ತವೆ. ಮಕ್ಕಳಿರುವಂತಹ ಪ್ರತಿಯೊಬ್ಬ ತಂದೆ ತಾಯಿ ಈ ಅದ್ಭುತವಾದ ಅವಕಾಶವನ್ನು ಕಳೆದುಕೊಳ್ಬೇಡಿ. ಏಕೆಂದರೆ ಇದು ಈ ವರ್ಷದಲ್ಲಿ ಬರುತ್ತಿರುವಂತಹ ಮೊದಲ ಅತ್ಯಂತ ಶಕ್ತಿಶಾಲಿ ಹುಣ್ಣಿಮೆಯ ಆರಂಭವಾಗಿದೆ. ಇದು ಚೆನ್ನಾಗಿ ಮಾಡಿದರೆ ಎಲ್ಲವೂ ಚೆನ್ನಾಗಿರುತ್ತದೆ. ಅದಕ್ಕಾಗಿಯೇ ವರ್ಷದ ಮೊದಲ ದಿನ ಅಥವಾ ಮೊದಲ ಹುಣ್ಣಿಮೆಯ ದಿನವೇ ನಾವು ಯಾವ ರೀತಿ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡರೆ ಆ ವರ್ಷ ಪೂರ್ತಿ ಉದ್ದಕ್ಕೂ ಮಕ್ಕಳಿಗೆ ಯಾವುದೇ ಆಪತ್ತು ಬರದಂತೆ ಭಗವಂತನ ರಕ್ಷಣೆ ಕವಚದಂತೆ ಕಾಪಾಡುತ್ತದೆ. ನೆನಪಿಡಿ, ಈ ಒಂದು ಸಮಯ ಬಹಳ ಮುಖ್ಯವಾಗಿರುತ್ತೆ. ನಾಳೆ ಸಂಜೆ ಸೂರ್ಯಾಸ್ತದ ನಂತರ ಈ ಒಂದು ವಿಶೇಷವಾದ ಒಂದು ಪ್ರಯತ್ನವನ್ನ ಮಾಡಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಸಮಸ್ತ ತೊಂದರೆಗಳನ್ನು ದೂರ ಮಾಡಿಕೊಳ್ಳಬಹುದು. ಈ ಸಮಯದಲ್ಲಿ ಬಳಸುವಂತಹ ಪ್ರತಿಯೊಂದು ವಸ್ತು ಕೂಡ ಬಹಳ ಸಾತ್ವಿಕವಾದದ್ದು ಮತ್ತು ನಮ್ಮ ಮನೆಯಲ್ಲಿ ಸಿಗುವಂತಹ ಉಪ್ಪು, ಸಾಸಿವೆ, ಒಣಮೆಣಸಿನಕಾಯಿ, ನಿಂಬೆಹಣ್ಣು, ಕರ್ಪೂರ ಇವೆಲ್ಲವೂ ತಾಂತ್ರಿಕ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಲು ಬಳಸುವಂತಹ ಅತ್ಯಂತ ಶಕ್ತಿಶಾಲಿ ಪದಾರ್ಥಗಳು. ಸಾಮಾನ್ಯ ದಿನಕ್ಕಿಂತ ಈ ಹುಣ್ಣಿಮೆಯ ದಿನದಂದು ಇವುಗಳಿಗೆ ದ್ವಿಗುಣ ಶಕ್ತಿ ಇರುತ್ತದೆ. ಆದ್ದರಿಂದ ಈ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳಿ. ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ಅವರ ಕ್ಷೇಮಕ್ಕಾಗಿ ನೀವು ಮಾಡುವಂತಹ ಈ ಸಣ್ಣ ಪ್ರಯತ್ನವು ಅವರ ಜೀವನವನ್ನು ಸಕಾರಾತ್ಮಕವಾಗಿ ಬದಲಾಯಿಸಬಹುದು. ನೀವು ಮಾಡುವಂತಹ ಪರಿಹಾರವನ್ನು ನಿಮ್ಮ ಜೀವನದಲ್ಲಿ ಅದ್ಭುತವಾಗಿ ಒಂದು ಶಕ್ತಿಯನ್ನು ತಂದು ಕೊಡುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಮಕ್ಕಳಲ್ಲಿ ಬರುವಂತಹ ಬದಲಾವಣೆ, ಅವರ ಮುಖದಲ್ಲಿ ಒಂದು ರೀತಿಯ ತೇಜಸ್ಸು, ಕಣ್ಣುಗಳಲ್ಲಿ ಉತ್ಸಾಹ, ವರ್ತನೆಯಲ್ಲಿ ಸ್ಪಷ್ಟತೆ, ಬದಲಾವಣೆ ಕಾಣಿಸುತ್ತವೆ. ನಮ್ಮ ಮಕ್ಕಳ ರಕ್ಷಣೆ ನಮ್ಮ ಜವಾಬ್ದಾರಿ ಆಗಿರೋದ್ರಿಂದ ಈ ಸಮಯ ಯಾವುದೇ ಅನುಮಾನವಿಲ್ಲದೆ ಸಂಪೂರ್ಣವಾದ ಭಕ್ತಿ ಮತ್ತು ನಂಬಿಕೆಯಿಂದ ಈ ಸಣ್ಣ ಕೆಲಸವನ್ನು ಪೂರ್ಣಗೊಳಿಸಿ. ಪರಮೇಶ್ವರನ ಆಶೀರ್ವಾದ ನಿಮ್ಮ ಮಕ್ಕಳ ಮೇಲೆ ಸದಾ ಇರಲಿ ಎಂದು ಹಾರೈಸುತ್ತಾ, ಈ ಹುಣ್ಣಿಮೆ ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತುಂಬಲಿ ಎಂದು ನಾವು ಹೃತ್ಪೂರ್ವಕವಾಗಿ ಆಶೀರ್ವದಿಸುತ್ತೇವೆ. ಮಕ್ಕಳು ಉನ್ನತ ಸ್ಥಾನಕ್ಕೆ ಏರಿ ಅದು ನಿಜವಾದರೆ ಅದಕ್ಕಿಂತ ಹೆಚ್ಚಾಗಿ ಪೋಷಕರಿಗೆ ಇನ್ನೇನು ಬೇಕು ಹೇಳಿ. ಆದ್ದರಿಂದ ನಿರ್ಲಕ್ಷ್ಯ ಮಾಡದೆ ಈ ಸಣ್ಣ ಪರಿಹಾರವನ್ನು ತಪ್ಪದೆ ಮಾಡಿ ನಿಮ್ಮ ಜೀವನದಲ್ಲಿ ಸಂತೋಷದಿಂದ ಬದುಕನ್ನು ನಡೆಸೋಕೆ ಸಾಧ್ಯವಾಗ್ತಾ ಹೋಗುತ್ತೆ. ಈ ಮಾಹಿತಿಯನ್ನು ಕೇವಲ ನೀವು ಮಾತ್ರ ತಿಳಿದುಕೊಂಡು ನಿಲ್ಲಬೇಡಿ. ನಿಮ್ಮ ಸಂಬಂಧಿಕರು, ಸ್ನೇಹಿತರು ಮತ್ತು ಮಕ್ಕಳು ಇರುವ ಪ್ರತಿಯೊಬ್ಬ ತಂದೆ ತಾಯಿಗೂ ಈ ವಿಷಯವನ್ನು ಹಂಚಿಕೊಳ್ಳಿ. ಏಕೆಂದರೆ ಒಂದು ಒಳ್ಳೆಯ ವಿಷಯವನ್ನು ಹಂಚಿಕೊಳ್ಳೋದು 4 ಜನರಿಗೆ ಒಳಿತು ಮಾಡೋದು ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.